ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನಂದು ಮೊದಲನೇ ಲಾಂಗ್ ವಿಡಿಯೋ ಆಗಿರುತ್ತೆ ರಶ್ಮಿತಾ ಬ್ಲಾಗಲ್ಲಿ. ಸೊ ನೀವೆಲ್ಲರೂ ನನ್ನ ಬ್ಲಾಗನ್ನು ಇಷ್ಟಪಡ್ತೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ನಾನು ನಿಮ್ಮ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಎಲ್ಲ ಹೆಲ್ತಿ ರೆಸಿಪೀಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಇನ್ನು ಕಿಚನ್ ಟಿಪ್ಸ್ ನನಗೇನು ಗೊತ್ತಿದೆ ಅದನ್ನು ನಾನು ಶೇರ್ ಮಾಡ್ತೀನಿ. ಇನ್ನು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಏನಾದರೂ ಕೇಳಬೇಕಂತ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ನೀವು ತಿಳಿಸಿ. ಸೊ ನನಗೇನು ಗೊತ್ತಿದೆ ನಾನು ಅದನ್ನು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋಸ್ ಡೈಲಿ ವ್ಲಾಗ್ ಅಂತ ಹಾಕಿದ್ದೀನಿ. ಅಂದರೆ ಡೈಲಿ ಮನೇಲಿ ಯಾವ ಥರ ಇರ್ತೀನಿ, ಯಾವ ಥರ ಅಡುಗೆ ಮಾಡ್ತೀನಿ ಅದನ್ನು ನಾನು ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ವಿಡಿಯೋಸ್ ಮಾಡೋದು ಅಂದರೆ ಸಖತ್ತಾಗಿ ಇಷ್ಟ. ಎಡಿಟಿಂಗ್ ಆಗಲಿ ಅಥವಾ ವಾಯ್ಸ್ ಓವರ್ ಆಗಲಿ ಆ ಥರ ಎಲ್ಲ ಮಾಡೋದು ನನಗೆ ತುಂಬ ಇಷ್ಟ. ಇನ್ನು ನಾನೇನಾದರೂ ಪ್ರಾಡಕ್ಟ್ ಬೈ ಮಾಡಿದರೆ ಅದರ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಬೈ ಮಾಡ್ಕೋಬೋದು. ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಪ್ರಯತ್ನ ಪಡ್ತೀನಿ ವೀಕ್ಲಿ 1-2 ವಿಡಿಯೋ ಹಾಕೋದಕ್ಕೆ. ಸೊ ಏನಾದರೂ ಹೇಳಿಕ್ಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂತ ಇದ್ದೀನಿ. ಆರುಷಿಗೆ ಪನ್ನೀರ್ ಅಂದರೆ ಸಖತ್ ಇಷ್ಟ. ಮತ್ತು ನಾನು ಯಾವುದಾದ್ರೂ ಕುಕ್ಕಿಂಗ್ ಮಾಡಬೇಕಾದ್ರೆ ಮೊದಲೇ ಎಲ್ಲ ನಾನು ಪ್ರಿಪೇರ್ ಮಾಡಿಟ್ಟಿರ್ತೀನಿ. ಯಾಕಂದರೆ ಒಂದು ಸಲ ನಾನು ತವ ಇಟ್ಟ ಮೇಲೆ ಎಲ್ಲನೂ ನನ್ನ ಕೈಗೆ ಸಿಗಬೇಕು ಆ ಥರ ಇರ್ತೀನಿ. ಇನ್ನು ಇದನ್ನು ವಾಶ್ ಮಾಡಿಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೊಬೇಕು. ಹಸಿದಾಗಿಯೂ ಹಾಕ್ಕೋಬೋದು, ಆದರೆ ಸ್ಮೆಲ್ ಅಷ್ಟೊಂದು ನಮಗೆ ಫ್ಲೇವರ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಾಯ್ಲ್ ಮಾಡಿ ಹಾಕ್ಕೊಬೇಕು. ಇನ್ನು ಅದಕ್ಕೆ ನಾನು ಗೋಡಂಬಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೆ. ಮೆಣಸಿನ್ಕಾಯಿ ಖಾರ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು, ಯಾಕಂದರೆ ಅದರ ಫ್ಲೇವರ್ ಚೆನ್ನಾಗಿರುತ್ತೆ. ಇನ್ನು ನಾನಿಲ್ಲಿ ಪನ್ನೀರನ್ನ ಫ್ರೈ ಮಾಡಿಕೊಂಡು ಬಿಸಿನೀರಿಗೆ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನೋಡಿ, ಇದೊಂದು ಟಿಪ್ ಆಗಿರುತ್ತೆ. ಈ ಥರ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಪನ್ನೀರು. ಇಲ್ಲಾಂದರೆ ಗಟ್ಟಿ ಆಗುತ್ತೆ, ಸ್ವಲ್ಪ ಹೊತ್ತಿನಲ್ಲೇ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಬಿಸಿನೀರಲ್ಲಿ ಹಾಕಿಟ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ. ಇನ್ನು ಇದಕ್ಕೆ ಜೀರಿಗೆ, ಮೆಣಸು, ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ನಾನು ಮನೆಯಲ್ಲೇ ಮಾಡಿರೋದು, ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲಾಂದರೆ ಇವಾಗ ಕೆಲವರಿಗೆ ಅದು ಕಲರ್ ಚೇಂಜ್ ಆಗುತ್ತೆ ಅಂತ ಇರುತ್ತೆ ಮನೇಲಿ ಮಾಡಬೇಕಾದ್ರೆ. ಏನಿಲ್ಲ, ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಬೇಕಾದ್ರೆ ಮಿಕ್ಸಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿದರೆ ಸಾಕಾಗುತ್ತೆ, ಕೊಕೊನಟ್ ಆಯಿಲ್. ಆವಾಗ ನಿಮಗೆ ಕಲರ್ ಚೇಂಜ್ ಆಗೋದಿಲ್ಲ. ಇನ್ನು ಟೊಮೆಟೊ ಹಾಕಿಬಿಟ್ಟು ಎಲ್ಲ ಮಸಾಲನ ಹಾಕಿದ್ದೇನೆ. ಇದಕ್ಕೆ ನಾನು ಮೆಣಸಿನ ಹುಡಿ, ಜೀರಿಗೆ, ಕೊತ್ತಂಬರಿ ಪೌಡರು, ಯೆಲ್ಲೋ ಪೌಡರು ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಆ ಥರ ಹಾಕಿ ಚೆನ್ನಾಗಿರುತ್ತೆ ನೋಡಿ. ಬರೀ ಆ ಥರನೇ ಮಾಡಿಬಿಟ್ಟು ಅದಕ್ಕೂ ಪನ್ನೀರ್ ಹಾಕ್ಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಅನ್ನ ತಿಂತಾರೆ, ಜಾಸ್ತಿಯಾಗಿ ಊಟ ರೈಸೇ ಮಾಡೋದು. ಆದರೆ ಇದಕ್ಕೆ ಕಾಂಬಿನೇಷನ್ ಚಪಾತಿ ಚೆನ್ನಾಗಿರುತ್ತೆ ಅಂತ ಚಪಾತಿ ಮಾಡಿದ್ದೀನಿ ನಾನು. ಇನ್ನು ನೋಡಿ, ಸ್ವಲ್ಪ ಹೊತ್ತು ಆದಮೇಲೆ ನಾನು ಬಿಸಿನೀರಿಂದ ತಗೊಂಡಿದ್ದೀನಲ್ವ, ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ನೀವು ಕಂಪೇರ್ ಮಾಡಿ ನೆಕ್ಸ್ಟ್ ಟೈಮ್ ನೀವು ಮಾಡಬೇಕಾದ್ರೆ. ಬರೀ ಪನ್ನೀರನ್ನ ನೀವು ಫ್ರೈ ಮಾಡ್ಕೊಂಡು ಬದಿಗಿಡ್ತೀರಲ್ವ, ಅದು ತುಂಬ ಗಟ್ಟಿಯಾಗಿರುತ್ತೆ ನೀವು ಇದಕ್ಕೆ ಹಾಕಬೇಕಾದ್ರೆ ಕರಿಗೆ. ಇನ್ನು ನೀವು ಬಿಸಿನೀರಲ್ಲಿ ಹಾಕಿಟ್ರೆ ಅದು ತುಂಬ ನಿಮಗೆ ಸಾಫ್ಟ್ ಆಗಿದೆ. ಇವನ್ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಷ್ಟು ಚಪಾತಿ ಮಾಡಿದರೂ ಒಂದೊಂದೇ ತೊಗೊಂಡು ಮತ್ತು ರೈಸ್ ತೊಗೊಳ್ತಾರೆ. ಆದರೆ ಆರುಷಿಗೆ ಚಪಾತಿ ಅಂದರೆ ಇಷ್ಟ. ಅವನಿಗೆ ಬರೀ ಚಪಾತಿ ತಿನ್ನೋದಂದರೆ ಇಷ್ಟ, ಕರಿ ಏನೂ ಬೇಕಿಲ್ಲ ಅವನಿಗೆ. ಟೈಮ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಶುಗರ್ ಹಾಕಿಬಿಟ್ಟು ಮಾಡ್ತೀನಿ. ಇನ್ನು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾನು ಇದನ್ನು ಗ್ಯಾಸ್ ಮೇಲೆ ಇಡ್ತೇನೆ. ಟೈಮ್ ಅಂದರೆ ಕೆಲವೊಂದು ಸಲ ಅದು ಫುಲ್ಕ ಬರುತ್ತೆ, ಕೆಲವೊಂದು ಸಲ ಬರೋದಿಲ್ಲ. ಪ್ರತಿ ಸಲ ನಾವು ಮಿಕ್ಸ್ ಮಾಡೋ ರೀತಿಯಲ್ಲಿರುತ್ತೆ ಯಾವ ಥರ ಚಪಾತಿ ಬರುತ್ತೆ ನೋಡಿ, ಆ ಥರ. ಮತ್ತು ನಾನು ಮನೇಲಿ ಯಾವುದಾದ್ರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ. ಎಲ್ಲಾದರೂ ಹೋಟೆಲ್ ಹೋಗಿ ತಿಂದರೆ ಇದು ಚೆನ್ನಾಗಿದೆ ಅಂತ ಹೇಳಿದರೆ ಅದನ್ನು ನಾನು ಮನೇಲಿ ಟ್ರೈ ಮಾಡ್ತೀನಿ. ಒಂದು ಸಲ ಚೆನ್ನಾಗಿ ಬಂದಿಲ್ಲ ಅಂದರೂ ಇನ್ನೊಂದು ಸಲ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನನಗೆ ಕುಕ್ಕಿಂಗ್ ಮಾಡೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಪ್ರತಿಯೊಂದನ್ನು ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ನಾನು ಫಿಶ್ ಫ್ರೈ ಕೂಡ ಮಾಡಿದ್ದೆ. ಸೊ ಆಮೇಲೆ ಎಲ್ಲ ಕೆಲಸ ಆದಮೇಲೆ ಕಿಚನ್ ಒಂದು ಕ್ಲೀನ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಡೇ ಬರಬೇಕಾದ್ರೆ ನಮಗೆ ಅಡುಗೆ ಮಾಡಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವ್ಲಾಗ್ನ ಕೊನೆವರೆಗೂ ನೋಡಿದರೆ ಅವರಿಗೆ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗ್ ಜೊತೆಗೆ ಬರ್ತೀನಿ. ನಿಮ್ಮದೇನಾದರೂ ಕಂಟೆಂಟ್ ಇದ್ದರೆ ಅಥವಾ ಯಾವುದಾದ್ರೂ ರೆಸಿಪಿ ಬೇಕಾದರೆ ಖಂಡಿತ ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.